2025-26ರ ಬಜೆಟ್ನಲ್ಲಿ ಬಿಸಿಯೂಟ ತಯಾರಕರಿಗೆ ವೇತನ ಹೆಚ್ಚಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬಿಸಿಯೂಟ ತಯಾರಕರ ಫೌಂಡೇಶನ್ ಕಾರ್ಯಕರ್ತರು ಪ್ರತಿಭಟಿಸಿ ತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದ್ದಾರೆ. ಚಳ್ಳಕೆರೆ ತಾಲೂಕು ಬಿಸಿಯೂಟ ತಯಾರಕರು ಸುಮಾರು 23 ವರ್ಷಗಳಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಸೇರಿದಂತೆ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಅಡಿಯಲ್ಲಿ ಶಾಲೆಗಳಲ್ಲಿ ಅಡಿಗೆ ಕೆಲಸ ಮಾಡುತ್ತಿರುವ ಬಿಸಿಯೂಟ ತಯಾರಕರ ಮಹಿಳೆಯರು ಅತ್ಯಂತ ಕಡಿಮೆ ಗೌರವ ಸಂಭಾವನೆ ದುಡಿಯುತ್ತಿದ್ದಾರೆ. ಮುಖ್ಯ ಅಡುಗೆಯವರಿಗೆ ಮಾಸಿಕ ರೂಪಾಯಿ 3,700 ಹಾಗೂ ಸಹಾಯಕ ಅಡುಗೆಯವರಿಗೆ ₹3,600 ಮಾತ್ರ ಗೌರವ ಸಂಭಾವನೆ ಬರುತ್ತಿದ್ದು, ಇದರಿಂದ ಬಿಸಿಯೂಟ ತಯಾರಕರು ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗಿದೆ. ಆದ್ದರಿಂದ ಇವರಿಗೆ 2025-26ರ ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡುವುದು, ಮರಣ ಪರಿಹಾರ ಜಾರಿಗೊಳಿಸುವುದು, ನಿವೃತ್ತರಾದವರಿಗೆ ಇಡುಗಂಟು ಹಣವನ್ನು ಕನಿಷ್ಠ 2 ಲಕ್ಷ ರೂಪಾಯಿಗೆ ವಿತರಿಸುವುದು ಸೇರಿದಂತೆ ಮತ್ತಿತರ ಬೇಡಿಕೆಗಳನ್ನು 2025-26ರ ಬಜೆಟ್ನಲ್ಲಿ ಜಾರಿಗೊಳಿಸಬೇಕು ಎಂದು ಕಮ್ಯುನಿಸ್ಟ್ ಪಕ್ಷದ ಸಿ.ವೈ. ಶಿವರುದ್ರಪ್ಪ, ದೊಡ್ಡುಳ್ಳಾರ್ತಿ ಕರಿಯಣ್ಣ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರು ಭಾಗವಹಿಸಿದರು. ಕಾರ್ಯಕರ್ತರು ಬಿಸಿಯೂಟ ತಯಾರಕರಿಗೆ ಹಾಗೆ ನಮ್ಮ ಆಶಾ ವರ್ಕರ್ಸ್ಗೆ ಕರೆಸಿದ್ರು. ನಾವು ಅಲ್ಲಿ ಹೋಗಿ ನಮ್ಮ ಆಶಾ ಕಾರ್ಯಕರ್ತರಿಗೆ ಬಿಸಿಯೂಟ ಕಾರ್ಯಕರ್ತರಿಗೆ 15,000 ರೂಪಾಯಿ ಸಂಬಳ ಕೊಡಬೇಕು. 23 ವರ್ಷಗಳ ಕಾಲ ನಿರಂತರವಾಗಿ ಕಡಿಮೆ ಸಂಬಳದಾಗೆ ದುಡ್ಡು ಬದುಕ್ತದೆ. ESI ಇಲ್ಲ, PF ಇಲ್ಲ, ಗೌರವಧನ ಇಲ್ಲ. ಇವತ್ತು ಗೌರವಧನದ ಮೇಲೆ ಗೌರವಧನ ಹೆಸರಿನ ಮೇಲೆ ಇವತ್ತು ಲೂಟಿ ಮಾಡ್ತಿದ್ದಾರೆ. ಆದ್ದರಿಂದ ದಯಮಾಡಿ ಅವರಿಗೆ ಕನಿಷ್ಠ ವೇತನ 15,000 ರೂಪಾಯಿ ಕೊಡಬೇಕಂತ ಕೇಳಿದಾಗ ಅವರು ಪ್ರಿಯಾಂಕಾ ಗಾಂಧಿ ಅವರು 10,000 ರೂಪಾಯಿ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದರು. ಅದಲ್ಲದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ 15,000 ರೂಪಾಯಿ ಕೊಡ್ತೀವಿ. ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರಿಗೆ ಇವತ್ತು 10,000 ರೂಪಾಯಿ ಕೊಡ್ತೀವಿ. ಅಂಗನವಾಡಿ ಹೆಲ್ಪರ್ಗಳಿಗೆ 10,000 ರೂಪಾಯಿ ಕೊಡ್ತೀವಿ ಅಂತ ವಾಗ್ದಾನವನ್ನು ಮಾಡಿ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಭರವಸೆ ಕೊಡಾಯಿತು. ಈವರೆಗೂ ಯಾವುದೇ ಥರನಾದಂಥ ಅವರ ಬೇಡಿಕೆಗಳನ್ನು ಈಡೇರಲಿಲ್ಲ. ಆದ್ದರಿಂದ ಇವತ್ತು ಅವ್ರಿಗೆ ಬೇಡಿಕೆಗಳನ್ನು ಈಡೇರಬೇಕು. ಕೂಡಲೇ ಅವ್ರಿಗೆ ಹೇಳಿದಂಥವು ಭರವಸೆ ಕೊಟ್ಟಂಥವನ್ನ ಜಾರಿಗೆ ತರಬೇಕು. ಅದಲ್ಲದೆ ಇವತ್ತು ನಾವು ಇಡಿಗಂಟನ್ನು ರಿಟೈರ್ಡ್ ಆಗಿ 60 ವರ್ಷ ರಿಟೈರ್ಡ್ ಆದರೆ ಅವ್ರಿಗೆ 2 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಇಡಿಗಂಟು ಅಂತ ಕೇಳಿದ್ವಿ. ಇವತ್ತು ರಾಜ್ಯ ಸರ್ಕಾರ 40,000 ರೂಪಾಯಿ ಅಂದರೆ ಹಂಗೆ 15,000 ರೂಪಾಯಿ 15 ವರ್ಷ ಸರ್ವಿಸ್ ಆಗಿದ್ದರು 30,000 ರೂಪಾಯಿ. 60 ವರ್ಷ ಕರೆಕ್ಟಾಗಿ ಆಗಿದ್ದರೆ ಅವರಿಗೆ 40,000 ರೂಪಾಯಿ ಇಡಿಗಂಟು ಕೊಡ್ತಾರೆ. ಇದು ನಮಗೆ ಬೇಕಾಗಿಲ್ಲ. ನಮಗೆ ಕೊಡ್ತಕ್ಕಂಥದ್ದೇನು 2 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಆಮೇಲೆ ಅವರಿಗೆಲ್ಲ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ, ಬಿಸಿಯೂಟ ತಯಾರಕರಿಗೆ, ಆಮೇಲೆ ಆಶಾ ವರ್ಕರ್ಸ್ಗೆ ಒಂದು ಯೋಜನೆಯಲ್ಲೇ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಸ್ಕೀಮ್ ವರ್ಕರ್ಸ್ ಇವರಿಗೆ ಯಾರೋ ಈ ಜೀವಿರೋ ತನಕ ಹಿಂಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇವ್ರಿಗೆ ಯಾವುದೇ ಥರನಾದ ಇಂಥವೆಲ್ಲ ಹಲವಾರು ಏನು ಇವತ್ತು ಸವಲತ್ತುಗಳಿದ್ದಾವೆ ಅದು ಕೂಡಲೇ ಜಾರಿ ಬರಬೇಕಂತೇಳಿ ಇವತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಬೇಕಂತ ನಾವು ಈ ಸರ್ಕಾರದ ವಿರುದ್ಧವಾಗಿ ಇವತ್ತು